ನಮ್ಮ ಡಯಟ್ನಲ್ಲಿ ಸಕ್ಕರೆ ಜಾಸ್ತಿ ಬಳಸಿದ್ರೆ ಮೈಗೆ ಏನೇನೆಲ್ಲ ತೊಂದರೆ ಆಗ್ಬೋದು 5 ಲಕ್ಷಣಗಳನ್ನ ಹೇಳ್ತೀನಿ. 1, ಊಟದಲ್ಲಿ ಸಕ್ಕರೆ ಜಾಸ್ತಿ ಆದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಬೇಗನೆ ಜಾಸ್ತಿ ಆಗಿ ಅಷ್ಟೇ ಬೇಗ ಕೆಳಗಡೆ ಬರುವಾಗ ನಮ್ಗೆ ಅನ್ನೆಸೆಸರಿ ಸೋಂಬೇರಿತನ, ಆವಾಗ ಸುಸ್ತು, ಕೂತಲ್ಲೇ ನಿದ್ರೆ, ಮೂಡ್ ಮತ್ತೆ ಹಾಳಾಗ್ಬಿಟ್ಟು ಎಲ್ಲರ ಮೇಲೆ ಇರಿಟೇಟ್ ಮಾಡ್ತಾ ಇರ್ಬೋದು. ನಂಬರ್ 2, ಸಕ್ಕರೆ ಜಾಸ್ತಿ ಇರೋ ಊಟ ತಿಂದಾಗ ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಅದರಿಂದ ಹೊಟ್ಟೆಗೆ ಸಂಬಂಧಪಟ್ಟಿರೋ ತರದ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಆಗೋದು, ಬ್ಲೋಟಿಂಗ್ ಇಶ್ಯೂಸ್ ಆಗ್ಬೋದು, ತುಂಬಾ ಡಿಸ್ಕಂಫರ್ಟ್ ಆಗ್ಬೋದು. ನಂಬರ್ 3, ಸಕ್ಕರೆ ಜಾಸ್ತಿ ಇರೋ ಊಟ ಮೈಯಲ್ಲಿ ಇನ್ಫ್ಲಮೇಷನ್ ಮಾಡೋದ್ರಿಂದ ಈ ಊಟ ಮೈಯಲ್ಲಿ ಬೇರೆ ಬೇರೆ ತರದ್ದು ಸ್ಕಿನ್ ಇಶ್ಯೂಸ್ ಆಗೋ ತರ ಮಾಡ್ಬೋದು. ನಾಲ್ಗೆ ಮೇಲೆ ವೈಟ್ ಕೋಟಿಂಗ್ ಜಾಸ್ತಿ ಆಗೋ ತರ ಮಾಡ್ಬೋದು. ಪ್ರಿಮೆಚ್ಯೂರ್ ಏಜಿಂಗ್ ಆಗ್ಬೋದು. ಆಕ್ಚುಯಲ್ ಏಜಿಂಗ್ ಗಿಂತ ಜಾಸ್ತಿ ಕಾಣಿಸ್ಬಿಟ್ಟು ಮುಖದಲ್ಲಿ ಸುಕ್ಕು ಕಟ್ಟೋದು, ನೆರಿಗೆ ಕಟ್ಟೋದು ಅದನ್ನೆಲ್ಲ ನೋಡ್ಬೋದು. ನಂಬರ್ 4, ಸಕ್ಕರೆ ಜಾಸ್ತಿ ಇರೋ ಊಟ ತಿಂದಾಗ ಬಾಡಿ ಜಾಸ್ತಿ ಯೂರಿನ್ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಇದರಿಂದ ತುಂಬಾ ಜಾಸ್ತಿ ಬಾಯಾರಿಕೆ ಆಗ್ಬಿಟ್ಟು ತುಂಬಾ ಜಾಸ್ತಿ ನೀರು ಕುಡಿದು ಮತ್ತೆ ನಾವು ಸುಸುಕ್ ಹೋಗ್ಬೇಕಾಗತ್ತೆ. ಸುಸು ಕಲರ್ ನೋಡ್ಕೊಂಡ್ರೆ ಡಾರ್ಕ್ ಕೂಡ ಇರಬಹುದು. ನಂಬರ್ 5, ಸಕ್ಕರೆ ಅಂದ್ರೇನೆ ಎಂಟಿ ಕ್ಯಾಲೋರಿ, ನೋ ವೈಟಮಿನ್, ನೋ ಮಿನರಲ್ಸ್. ಈ ಎಕ್ಸ್ಟ್ರಾ ಕ್ಯಾಲೋರೀಸ್ ಮೈಯಲ್ಲಿ ಶೇಖರಣೆ ಆಗೋದ್ರಿಂದ ಮೆತ್ತಗೆ ತೂಕ ಜಾಸ್ತಿ ಆಗ್ತಾ ಬರಬಹುದು. ಈ ತೂಕ ಜಾಸ್ತಿ ಆದಾಗ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗಳು ಕೂಡ ಬರೋ ಚಾನ್ಸಸ್ ಇದೆ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಂಗೆ ಶುಗರ್ ಅಂತ ಮೆಸೇಜ್ ಮಾಡಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.